ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಸಿಂಧು. ಈಗ ಟೈಮು 10:15 ಊರಿಗೆ ಹೊರಡಬೇಕು. ರೆಡಿ ಆಗ್ತಾ ಇದ್ದೀವಿ. ರೆಡಿಯಾಗಿ ಕೂತಿದ್ದೀನಿ. ನನ್ನ ತಮ್ಮ ಇನ್ನೂ ಬಂದಿಲ್ಲ, ಅವನಿಗೆ ಕಾಯ್ತಾ ಇದ್ದೀನಿ. ಸೊ ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನ ಹೊರಟಿದ್ದೀವಿ. ಆಲ್ರೆಡಿ ಪಪ್ಪ ಮಮ್ಮಿ ಊರಿಗೆ ಹೋಗಿದ್ದಾರೆ. ನೆಕ್ಸ್ಟ್ ಇವಾಗ ನಾವು ಹೋಗ್ತಿದ್ದೀವಿ. ಅವರು ಆಲ್ರೆಡಿ ಸೋಮವಾರನೇ ಹೋಗಿದ್ದಾರೆ. ಇವತ್ತು ನಾನು, ನನ್ನ ತಮ್ಮ, ನನ್ನ ತಂಗಿ 3 ಜನ ಹೋಗ್ತಿದ್ದೀವಿ. ಅವನಿಗೋಸ್ಕರನೇ ವೆಯ್ಟಿಂಗ್. ಅವ್ನು ಬಂದಿದ್ದ ತಕ್ಷಣ ಹೊರಡ್ತಾ ಇರೋದೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಂದ ಕಂಪ್ಲೀಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಿಕಾಸ್ ನನ್ನ ತಮ್ಮ ಗಾಡಿನಲ್ಲಿ ಹಾಡು ಹಾಕಿದ್ರಿಂದ ಕಂಪ್ಲೀಟ್ ವಾಯ್ಸ್ ಓವರ್ ಕೊಡೋ ಥರ ಆಯಿತು. ನನ್ನ ತಂಗಿ ಪಾಪ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾಳೆ, ತಮ್ಮ ಗಾಡಿ ಆಚೆ ತೆಗಿಲಿ ಅಂತ. ಅದು ತೆಗ್ದಾದ್ಮೇಲೆ ಅಲ್ಲಿಂದ ಹೊರಡೋದೇನೆ. ಆಲ್ಮೋಸ್ಟ್ ಅವ್ನು ಬರೋಷ್ಟರಲ್ಲಿ 11:15 ಆಗೋಗಿತ್ತು. ನಾವು ಮನೆ ಬಿಟ್ಟಾಗ 11:15 ಆ್ಯಂಡ್ ಊರಿಗೆ ರೀಚ್ ಆಗೋಷ್ಟರಲ್ಲಿ 3:15 ಅರೌಂಡ್ 3:15 ಆಗೋಗಿತ್ತು. ಬಂದು ಊರಿಗೆ ತಲುಪೋಷ್ಟರಲ್ಲಿ ಆನ್ ದ ವೇ ಹೋಗ್ತಾ ನಮ್ಮ ದೊಡ್ಡಮ್ಮನ ಮಗಳು ಕಾವ್ಯ ಕೂಡ ಬಂದಿದ್ಲು. ನಮ್ಮ ಮಾಮ ಅಲ್ಲಿ ವೆಯ್ಟ್ ಮಾಡ್ತಿದ್ರು. ಅವ್ರನ್ನ ಪಿಕಪ್ ಮಾಡಿಕೊಂಡು ಹೊರಟ್ವಿ. ಅವ್ರನ್ನೆಲ್ಲ ಅಲ್ಲೆಲ್ಲ ಹೋಗಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 3:15 3:30. ನಮ್ಮಪ್ಪನ ಊರು ಬಂದು ಸೇರೋಷ್ಟ್ರಲ್ಲಿ 3:30. ಆ್ಯಂಡ್ 3:30 ನಮ್ಮ ತಾತನೂರು ಆ್ಯಂಡ್ ನಮ್ಮಪ್ಪನ ಊರು ಎಲ್ಲ ಕೂಡ ಇದರಲ್ಲಿ ರೆಕಾರ್ಡ್ ಆಗಿದೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವ್ಲಾಗು. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಲ್ಲೇ ಮೆಡಿಕಲ್ ಸ್ಟೋರಲ್ಲಿ ಏನೋ ತೊಗೋಬೇಕಿತ್ತು. ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ತೊಗೊಂಡು, ಯಾಕಂದರೆ ನಾವು ಪ್ರತಿ ಸಲವೂ ಹೀಗೆ ಆಗುತ್ತೆ. ಏನಾದರೂ ತೊಗೊಂಡು ಹೋಗ್ತಾ ಇರ್ತೀವಿ, ಇಲ್ಲಾಂದರೆ ಅಲ್ಲಿ ನಿಲ್ಲಿಸಿ ಏನಾದರೂ ತೊಗೊಳೋದು ಮರ್ತೋಗ್ಬಿಟ್ಟಿರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಏನು ತೊಗೋಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿಗೆ ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನ ಹೊರಟಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಿರೋದು. ಆ್ಯಂಡ್ ಎವ್ರಿಥಿಂಗ್ ಇಸ್ ಫನ್. ನಾಷ್ಟ ಕೊಡ್ಸಿ ಅಂದರೆ ಏನು ಹೋಗ್ಬೇಕಲ್ಲ. ಮಮ್ಮಿಗೆ ಹೇಳ್ತೀನಿ ನಡಿ, ನಿಜ ಮಮ್ಮಿಗೆ ಹೇಳ್ತೀನಿ. ನಿನಗೆ ಬಯಸಿಲ್ಲ ಅಂದರೆ ಕೇಳ್ಕೊ. ಇವತ್ತು ನಾನು ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಲ್ವಾ? ನೋಡ ನಮ್ಮ ಮನೆಗೆ ಹೋದ್ಮೇಲೆ ನಮ್ಮಮ್ಮ ಬೇರೆ ನನ್ನ ಮಗಳು ಬರ್ತಾವಳೆ ಅಂತ ಕಾಯ್ತಾ ಇರ್ತಾರೆ. ನೀನು ಬೇರೆ ಈಗ ಮಾಡಿ ಏನಾದರೂ ಮಾಡಿಗಿಟ್ಬಿಟ್ಟು ಆಮೇಲೆ ನಮ್ಮ ಪ್ರಿಯಾಂಕಂದೇ ಒಳ್ಳೆ ಕೆಲಸ. ಹಿಂದೆಗಡೆ ಆರಾಮಾಗಿ ಕೂತವಳೆ ಅಲ್ವಾ ಪ್ರಿಯಾಂಕಾ? ನಾಷ್ಟ ಕೊಡಿಸ್ಲಿಲ್ಲ, ಏನೂ ಇಲ್ಲ. ಇವನು ಮಾತ್ರ ಬೇರೆಯವ್ರ ಮನೇಲಿ ಹೋಗಿ ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟವನೆ. ಆಮೇಲೆ ಹೇಳ್ತಾನೆ ಯೂಟ್ಯೂಬ್ ಮಾಡ್ತಿರೋದಕ್ಕೆ ರಿವ್ಯೂಸ್ ಆಮೇಲೆ ಕೊಡ್ತಾನೆ. ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಬೆಂಗಳೂರಂತೂ ಹೆವಿ ಟ್ರಾಫಿಕ್ಕು. ಅಲ್ಲಿ ಭಾಷಂ ಸರ್ಕಲಲ್ಲೇ ಟಿಫನ್ ಮುಗಿಸ್ಕೊಂಡು ಹೊರಟ್ವಿ. ಬಿಕಾಸ್ ಲೇಟ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಆ್ಯಂಡ್ ಬಸವನಗುಡಿಲಿ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ಇನ್ನೂ ಟಯರ್ಡ್ ಆಗಿಬಿಡುತ್ತೆ ಅಂದ್ಕೊಂಡು ಇಲ್ಲೇ ತಿಂದ್ಬಿಡೋಣ ಅಂತ ಇಲ್ಲೇ ತಿಂದ್ವಿ. ಆ್ಯಕ್ಚುಲಿ ರಾಮಕೃಷ್ಣ ಮಠ ಬಸವನಗುಡಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಅದ್ರ ಎದುರುಗಡೆ ಸಕ್ಕದಾಗಿ ಮಾಡ್ತಾರೆ. ಅದು ಫುಟ್ಪಾತ್ ಮೇಲಿರೋದು. ನಾವು ಎವ್ರಿ ಟೈಮ್ ಇನ್ಸೈಡ್ ಏನಾದರೂ ಹೀಗೆ ಟೌನ್ ಒಳಗಡೆ ಬಂದರೆ ನಾವು ಅಲ್ಲೇ ಟ್ರೈ ಮಾಡೋದು. ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಬನಶಂಕರಿಲೂ ಕೂಡ ಟ್ರಾಫಿಕ್ಕು, ಸಿಗ್ನಲ್ ಅಫ್ಕೋರ್ಸ್ ಇಲ್ಲಿ ಇದ್ದೇ ಇರುತ್ತೆ ಯಾವಾಗ್ಲೂ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಟ್ರಾಫಿಕ್ಕೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಸಾಕಾಗೋಗಿತ್ತು. ಆ್ಯಂಡ್ ಅಂಟಿಲ್ ಅಲ್ಲಿ ನಮ್ಮ ದೊಡ್ಡಮ್ಮನ ಮಗಳು ಮತ್ತು ನಮ್ಮ ಮಾಮ ವೆಯ್ಟ್ ಮಾಡ್ತಿದ್ರು. ಅಂದರೆ ನನ್ನ ಕಸಿನ್, ನಮ್ಮ ಅಕ್ಕ ವೆಯ್ಟ್ ಮಾಡ್ತಿದ್ರು. ನಂಗಿಷ್ಟ KSRTCನಲ್ಲಿ ಹೋಗೋಕ್ಕೆ. ಹಂಗಲ್ಲ, ಟೈಮ್ ಇದ್ದಾಗ ಹೋಗ್ಬೇಕು, ಯಾವಾಗಲೂ ಅಲ್ಲ. ಆ್ಯಂಡ್ KSRTCಲ್ಲಿ ಹೋಗೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ಮೋಸ್ಟ್ ಕನಕಪುರ ರೀಚ್ ಆದ್ವಿ. ಆ್ಯಂಡ್ ಕನಕಪುರ ಎಷ್ಟೊಂದು ಅಪ್ಡೇಟೆಡ್ ಆಗಿದೆ ಅಂದರೆ ನೋಡೋಕ್ಕೆ ಫುಲ್ ಖುಷಿ ಆಗುತ್ತೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಆ್ಯಂಡ್ ಒಳ್ಳೊಳ್ಳೆ ಕೇಕ್ ಪಾರ್ಲರ್ಸ್ಗಳು ಓಪನ್ ಆಗಿದೆ. ಒಳ್ಳೊಳ್ಳೆ ಬೇಕ್ರೀಸ್ ಓಪನ್ ಆಗಿದೆ. 5 ಸ್ಟಾರ್ ಚಿಕನ್ಸ್ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಟ್ರೈ ಮಾಡಿದ್ವಿ. ಮುಂದೆ ಅದು ಕಂಟಿನ್ಯೂಲ್ ವ್ಲಾಗಲ್ಲಿದೆ ನೋಡಿ. ಆ್ಯಂಡ್ ಕಾಲೇಜಸ್ಗಳು ಕೂಡ ಆಗಿರ್ಬೋದು, ಎಷ್ಟು ಅಪ್ಡೇಟೆಡ್ ಆಗಿದೆ. ಬಟ್ ನಾನು ಈ ರೂರಲ್ ಕಾಲೇಜಲ್ಲಿ ಓದಿಲ್ಲ, ನಾನು ಓದಿದ್ದು ಮುನ್ಸಿಪಲ್ ಕಾಲೇಜಲ್ಲಿ. ಬಟ್ ಇಲ್ಲಿಗಿನ ಅಲ್ಲಿ ಹೆವಿ ಸ್ಟ್ರೆಂತ್ ಇತ್ತು, ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂದರೆ ಸ್ಟ್ರೆಂತ್ ಇತ್ತು. ಬಟ್ ಅದೆಲ್ಲ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ. ನಾನು ಅವಾಗ ಫುಲ್ ಹೋಮ್ಲಿ ಗರ್ಲ್. ಕಾಲೇಜಿಂದ ಮನೆಯಿಂದ ಕಾಲೇಜ್, ಇಷ್ಟೇ ನನ್ನ ಲೈಫು. ಬಟ್ ಇವಾಗ ನೋಡಿದ್ರೆ ಅದೆಲ್ಲ ಮಿಸ್ ಮಾಡಿಕೊಂಡೆ. ಎಂಜಾಯ್ ಮಾಡಬೇಕಿತ್ತು ಲೈಫ್ನ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎನಿವೇಸ್, ಆಗಿದ್ದು ಆಗೋಯ್ತು. ಲೈಕ್ ಮುಂದಿನ ಫ್ಯೂಚರ್ ಇನ್ನಾದರೂ ಬ್ರೈಟ್ ಆಗಿರಲಿ. ಬಿಕಾಸ್ ಇಲ್ಲಿ ಸ್ವಲ್ಪ ಹಣ್ಣೆಲ್ಲ ತೊಗೊಳೋದಿತ್ತು ಅಂತ ಸ್ಟಾಪ್ ಮಾಡಿದ್ವಿ. ಹಣ್ಣು ತೊಗೊಂಡು ಆಮೇಲೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಬೆಳಗ್ಗೆ ತಿಂದಿದ್ದು ಟಿಫನ್ 11:15. ನಾವು ಆಲ್ಮೋಸ್ಟ್ ಕನಕಪುರ ರೀಚ್ ಆಗೋಷ್ಟರಲ್ಲಿ 2:15 ಆಗೋಗಿತ್ತು. ಊಟ ಟೈಮ್ ಕೂಡ ಆಗಿತ್ತು.
ಬಟ್ ಊಟ ಏನೂ ತಿನ್ನೋದು ಬೇಡ, ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಮುಂದೆ ಅದೇ ವ್ಲಾಗ್ ಅಂದರೆ ಲೈಕ್ ಅದೇ ಕಂಟಿನ್ಯೂಟಿ ವಿಡಿಯೋ ಇರೋದು. ಇದು ನಮ್ಮ ಊರಿನ ರೋಡು, ಕನಕಪುರ ಟು ಸಂಗಮ ರೋಡ್. ಫುಲ್ ಖುಷಿಯಾಗುತ್ತೆ ರೋಡನ್ನ ನೋಡೋಕ್ಕೆ. ಬಟ್ ಡಬಲ್ ರೋಡ್ ಆದರೂ ನಾವು ಹೋಗೋ ಊರಿಂದ ದಾರಿ ಮಾತ್ರ ಇಷ್ಟೇ ಶಾರ್ಟ್ ಆಗಿದೆ, ಇಷ್ಟೇ ಚಿಕ್ಕದಾಗಿದೆ. ಆ್ಯಂಡ್ ನನ್ನ ತಮ್ಮಂಗೆ ನಾವು ಇಲ್ಲಿ ನಿಲ್ಲಿಸು ಅಂತ ಹೇಳಿದ್ವಿ 5 ಸ್ಟಾರ್ ಚಿಕನ್ ಶಾಪ್ ಹತ್ರ. ಬಟ್ ಅವ್ನು ನಿಲ್ಲಿಸ್ಲಿಲ್ಲ, ಹೊರಟೋಗ್ಬಿಟ್ಟ. ಮತ್ತೆ ಅಷ್ಟು ದೂರ ಹೋಗಿ ರಿವರ್ಸ್ ಬರ್ತೀವಿ. ಈಗ ಅದನ್ನು ನೋಡ್ತೀರಾ ನೀವು ರಿವರ್ಸ್ ಬರೋದನ್ನು. ಆಲ್ಮೋಸ್ಟ್ 1 to 1.5 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ವಿ. ಆಮೇಲೆ ಮತ್ತೆ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಬಂದ್ವಿ. ಬಿಕಾಸ್ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಅಲ್ಲಿ ವೆಹಿಕಲ್ಸ್ ಬೇರೆ ಜಾಸ್ತಿ ಬರ್ತಿದ್ವು ಅಂದ್ಬಿಟ್ಟು ಅವ್ನು ಕೇಳಿಸ್ಕೊಳ್ಳಿಲ್ಲ, ಹೊರಟ್ಬಿಟ್ಟ. ಆ್ಯಂಡ್ ಇಷ್ಟು ದೂರ ಬಂದುಬಿಟ್ಟು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ವಿ. ಮತ್ತು ಈಗ ನೋಡಿ ಯೂ ಟರ್ನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಮತ್ತೆ. ಬಿಕಾಸ್ ತಿನ್ನಬೇಕು ಅಂದಾಗ ತಿನ್ಬಿಡ್ಬೇಕು. ಅದು ಅಲ್ಲದೆ ಸಿಕ್ಕಾಪಟ್ಟೆ ಹಸಿವು ಬೇರೆ ಆಗಿತ್ತು. ಸರಿಗೆ ಯಾರೂ ಏನೂ ತಿಂದಿರಲಿಲ್ಲ ಟಿಫನ್ನು. ಸೊ ಹಾಗಾಗಿ ವಾಪಸ್ ಹೋದ್ವಿ. ಸೊ ತೊಗೊಂಡ್ವಿ. ಕಾರಲ್ಲಿ ಬರ್ತಾ ತಿಂದ್ವಿ. ಬಿಕಾಸ್ ಅಲ್ಲಿ ಲೇಟ್ ಆಗಿಬಿಡುತ್ತೆ ತಿನ್ಕೊಂಡು ಕೂತಿದ್ರೆ ಅಂದ್ಬಿಟ್ಟು ಕಾರಲ್ಲಿ ಬರ್ತಾ ಶೇರ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಬಟ್ ನೈಸ್ ಎಕ್ಸ್ಪೀರಿಯೆನ್ಸ್. 2 ಸಲ ಕೆಲಸ ಮಾಡೋದು, ಒಂದು ಸಲದ ಕೆಲಸನ 2 ಸಲ ಮಾಡೋದು, ಇದೆಲ್ಲ ನನ್ನ ತಮ್ಮನಿಂದನೇ ಆಗಿದ್ದು. ಆ್ಯಂಡ್ ಇವಾಗ ನೋಡಿ ಎಷ್ಟೆಲ್ಲ ಮಾತಾಡ್ತಾನೆ ಅಂದರೆ ನಮ್ಮ ಪ್ರಣವ್ ಅಷ್ಟಿಷ್ಟು ಮಾತಾಡಲ್ಲ. ಆ್ಯಕ್ಚುಲಿ ಅವ್ನ ಪೆಟ್ನೆ ಮುಂದೆ ಗೊತ್ತಾಗುತ್ತೆ. ನಮ್ಮ ಅಕ್ಕ ಹೇಳಿದ್ಲು, ಆ ಹೆಸರು ಹೇಳಬೇಡ ಪ್ರಣವ್ ಅಂತ ಹೇಳು ಅಂತ. ನೋಡಿ ಇವಾಗ ಹೇಗೆ ಮಾತಾಡ್ತಿರ್ತಾನೆ. ಏನು ಬೇಕು ನಿಂಗೆ? ಹಂಗಂದ್ರೆ ಇದರಲ್ಲಿ ಯಾವುದು? ಯಾವುದು ಇದು? ಅಷ್ಟು ತಿಂತೀಯ ಪೂರ್ತಿ? ಸರಿ ಕಾಸು ಕೊಡು. ನಾನು ಕೊಡಲ್ಲ, ನಾನು ಯಾಕೆ ಕೊಡಲಿ, ನೀನು ಕೊಡು. ಗುಲ್ಗುಲು, ಅಯ್ಯೋ ಏನೇನೋ ಬಿಡ ಕಡೆ ಹೋಗ್ಬಂದ್ರೆ ಹೊಡಿತಾರೆ. ಗೃಹಲಕ್ಷ್ಮಿ ಮ್ಯಾಮ್ ನೋಡಕ್ಕೆ ಹೋಗೋಣ. ಯಾಕೆ? ನಾನೆಲ್ಲ ಗುಲ್ಗುಲು ಕೊಡಿಸ್ತಿರೋದು ಅಲ್ವೇನೋ? ಗುಲ್ಗುಲು ಕೊಡಿಸ್ತಿರೋದು. ಯಾರು ಕೊಡ್ಬೇಕು ಗುಲ್ಗುಲು? ಹಾಂ ಕರೆಕ್ಟ್, ಗುಡ್ ಬಾಯ್ ಅವನು. ಯೂಟ್ಯೂಬ್ಗೆ ಹಾಕ್ತೀನಿ. ಗುಲ್ಗುಲು ಕಾವ್ಯ ಓದ್ಲು. ಎಲ್ಲೋಳೆ? ಅವಳೇನ ಕಾವ್ಯ? ನಿಮ್ಮ ಅಮ್ಮನ ಹಾಕ್ಲಾ ಯೂಟ್ಯೂಬ್ಗೆ? ಹೋಮ್ ಡೆಲಿವರಿ ಕೊಡ್ತಾರೆ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಏನೂ ಇರಲಿಲ್ಲ, ಬರೀ ವಾಸು ಹೋಟ್ಲು ಮಸಾಲೆ ದೋಸೆ ಅಷ್ಟೇ. ಗುಲ್ಗುಲು ಕೆಲ್ಸಕ್ಕೆ ಸೇರ್ಕೊಳ್ಳೋ. ವಿಡಿಯೋ ಹಿಡ್ಕೊಂಡ್ರೆ ನೋಡು ತಲೆ ಬಗ್ಸ್ಬಿಡ್ತಾರೆ. ಅಣ್ಣನ್ ಬೇಕು ಅದಕ್ಕೆ ಹೇಳ್ತಾರ. ಗುಲ್ಗುಲು ಅಂತ ಚಪ್ಪಲಿ ಸೂಟ್ ಆಗ್ತಿಲ್ಲ ಇದಕ್ಕೆ. ಆ್ಯಂಡ್ ಈಗ ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ವಿ. ಅಲ್ಲಿ ನಾವು 3 ಚಿಕನ್ ರೋಲು ಮತ್ತು 1 ಚಿಕನ್ ಬರ್ಗರ್ ತೊಗೊಂಡ್ವಿ. ಟೇಸ್ಟ್ ವೈಸ್ ನೈಸ್, ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಾವು ಆಲ್ಮೋಸ್ಟ್ ಊರ ಹತ್ರ ರೀಚ್ ಆಗ್ತಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಊರು. ಇಲ್ಲಿಂದ ನೆಕ್ಸ್ಟ್ ನಮ್ಮ ಅಪ್ಪನ ಊರಿಗೆ ಹೋಗ್ತೀವಿ. ಆನ್ ದ ವೇ ಹೋಗ್ತಾ ನನ್ನ ಸ್ಕೂಲ್ ಸಿಗುತ್ತೆ, ಅಂದರೆ ಲೈಕ್ ನಾನು ಹೈಸ್ಕೂಲ್ ಮುಗಿಸೋದ್ನಲ್ಲ ಆ ಸ್ಕೂಲ್ ಸಿಗುತ್ತೆ. ನಾನಂದು ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಓಡಾಡ್ಬಿಟ್ಟಿದ್ದೀನಿ. ಬೆಂಗಳೂರಿಂದ ನಮ್ಮ ಅಮ್ಮನೂರಿಂದ ಆಲ್ಮೋಸ್ಟ್ ನಮ್ಮ ಅಮ್ಮನೂರಲ್ಲೇ ನಾನು ಜಾಸ್ತಿ ಓದಿರೋದು. ಆ್ಯಂಡ್ ಈಗ ನೆಕ್ಸ್ಟು ಸಿಗುತ್ತೆ. ನಾನು ಪ್ರೈಮರಿ ಮುಗಿಸಿದ್ದು ಕೂಡ ನಮ್ಮ ಅಮ್ಮನೂರಲ್ಲೇ. ನಮ್ಮ ಅಮ್ಮನೂರಿಂದ ಸ್ವಲ್ಪ ಮುಂದೆ ಲೈಕ್ ಕೃಷ್ಣಯಿಂದ ಆಲ್ಮೋಸ್ಟ್ ದೊಡ್ಡಹಳ್ಳಿ ನಿಯರು, ಅಲ್ಲಿ ನಾನು ಹೈಸ್ಕೂಲ್ ಮಾಡಿದ್ದು. ಆ್ಯಂಡ್ ಈಗ ಬಂತು ನಮ್ಮ ಅಮ್ಮನ ಊರು. ಆ್ಯಂಡ್ ಫುಲ್ ಖುಷಿ ಆಗುತ್ತೆ, ನಾನು ಹುಟ್ಟಿ ಬೆಳೆದಿದ್ದು ಊರಿಗೆ ಬಂದಿದ್ದೀನಿ ಅಂತ. ಎವ್ರಿ ಟೈಮ್ ನನಗೆ ಇದೇ ಫೀಲ್ ಆಗುತ್ತೆ ಊರಿಗೆ ಬಂದಾಗ. ಆ್ಯಂಡ್ ಸಿಕ್ತು ಕೊನೆಗೂ ನಮ್ಮ ಊರು. ಇನ್ನೇನು ಆಲ್ಮೋಸ್ಟ್ ನಮ್ಮ ಅಮ್ಮನ ಮನೆ ಸಿಗುತ್ತೆ. ಫಸ್ಟ್ ಈಗಿರೋ ಥರ ಇರಲಿಲ್ಲ ಮನೆ.
ಆಗ ಇನ್ನೂ ಹಳೆ ಮನೆ, ಹಳೆ ಬಿಲ್ಡಿಂಗ್ ಅಂದರೆ ಹೆಂಚಿನ ಮನೆ. ಬಟ್ ಖುಷಿ ಆಗುತ್ತೆ ಈಗ ಸೀಟ್ ಮನೆ ಇದೆ. ಆವಾಗ ಹಂಚಿನ ಮನೆ, ತೊಟ್ಟಿ ಮನೆ ಆವಾಗ ಆ್ಯಕ್ಚುಲಿ ಇದ್ದಿದ್ದು. ಫೈನಲಿ ಬಂತು ನಮ್ಮಮ್ಮನ ಮನೆ ಆ್ಯಂಡ್ ನಮ್ಮ ತಾತನ ಮನೆ. ನಾನು ಅರ್ಧ ಜೀವನ ನಾನು ಇದೇ ಮನೇಲಿ ಕಳೆದಿರೋದು. ಆ್ಯಂಡ್ ಈವನ್ ಖುಷಿ ಆಗುತ್ತೆ. ನನ್ನ ತಮ್ಮ ನೋಡಿ ಓಡಾಡ್ತಿದ್ದಾನೆ, ಕರ್ಕೊಂಬಂದು ಬಿಟ್ಬಿಟ್ಟಿದ್ದೀನಿ ಸೇಫಾಗಿ ಅಂತ. ಆ್ಯಕ್ಚುಲಿ ಈಸ್ ಅ ಗುಡ್ ರೈಡರ್, ಚೆನ್ನಾಗಿ ಗಾಡಿ ಓಡಿಸ್ಕೊಂಬಂದ. ಆ್ಯಂಡ್ ಆಮೇಲೆ ಅಲ್ಲಿ ಮೆನ್ಸ್ಟ್ರಲ್ ಕಪ್ ಕೊಡ್ತಿದ್ರು ಅಂತ ಹೋಗ್ತಿದ್ವಿ ಅಂಗನವಾಡಿನಲ್ಲಿ. ಅದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅದು ಏನು ಅಂತ. ಆ್ಯಂಡ್ ಇದೆಲ್ಲ ನಾವು ಆವಾಗ ಎಲ್ಲ ಇದ್ದಾಗ ನಾವು ಇದು ಮಣ್ಣಿನ ರೋಡು, ಈಗೆಲ್ಲ ಟಾರ್ ಹಾಕಿದ್ದಾರೆ, ಸಿಮೆಂಟ್ ಹಾಕಿದ್ದಾರೆ. KSRTC ಹೇಳಿದ್ನಲ್ಲ, ನನಗೆ ಬಸ್ ನೋಡಿದ್ರೆ ಏನೋ ಒಂಥರ ಖುಷಿ. ಆ್ಯಂಡ್ ಈ ಬಸ್ಸಿಗೆ ನಾವು ಎಷ್ಟು ಕಾಯ್ತಿದ್ವಿ ಅಂದರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ, ಲೈಕ್ ನಾವು ಸ್ಕೂಲ್ಗೆ ಹೋಗ್ತಿದ್ದಿದ್ದು ಕೃಷ್ಣೇನ ದೊಡ್ಡಿ ಬಂತು. ಸಿಕ್ಕಾಪಟ್ಟೆ ರಶ್ಶು, ಸಿಕ್ಕಾಪಟ್ಟೆ ಜನ, ಎಷ್ಟು 1000 ಮಕ್ಕಳು ಬರೋರು ಅಂದರೆ ಅಷ್ಟು ಬರೋರು. ಬಟ್ ಬಸ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಕಿದ್ರೂ ಸಾಕಾಗ್ತಿರ್ಲಿಲ್ಲ, ಅಷ್ಟು ರಶ್ ಇರೋದು. ಯಾವಾಗಲೂ ಬಸ್ಗಳು ರಶ್ ಅಂದರೆ ರಶ್ಶು. ಆ್ಯಂಡ್ ಫೈನಲಿ ನಾನು ಓದಿರೋ ಸ್ಕೂಲ್ ಇದು ಹೊಸ ಬಿಲ್ಡಿಂಗ್, ಈಗ ಕನ್ಸ್ಟ್ರಕ್ಷನ್ ಮಾಡಿರೋದು ಇದೆ ಸ್ಕೂಲು. ಬಟ್ ಹಳೇದು ಇನ್ನೂ ಅಂದರೆ ಹಂಚಿನ ಮನೆಗಳು, ಕಂಪ್ಲೀಟ್ ಹಂಚಿನ ಮನೆ, ಸೈಡಲ್ಲಿ ಒಂದು ದೇವಸ್ಥಾನ, ಅದೆಲ್ಲ ಸಖತ್ತಾಗಿತ್ತು. ಅಲ್ಲಿ ನಾವು ಕೂತ್ಕೊಂಡಲ್ಲೆಲ್ಲ ಓದ್ಕೋತಿದ್ವಿ, ಗ್ರೂಪ್ ಸ್ಟಡೀಸ್ ಮಾಡ್ತಾಯಿದ್ವಿ ಎಕ್ಸಾಮ್ ಟೈಮಲ್ಲಿ, SSLC ಟೈಮಲ್ಲಿ. ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ. ಇವಾಗ ಕನ್ವೆನ್ಷನ್ ಹಾಲೆಲ್ಲ ಕಟ್ಬಿಟ್ಟಿದ್ದಾರೆ ಅಲ್ಲಿ. ಹಳ್ಳಿನೂ ಅಪ್ಡೇಟ್ ಆಗ್ತಿದೆ ಅಂತ ಖುಷಿ ಪಡಬೇಕು. ಇಲ್ಲ ಹಳೆಯ ಪರಂಪರೆ ಹೋಗ್ತಿದೆ ಅಂದರೆ ನಾವು ಫೀಲ್ ಮಾಡಿದ್ದೆಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ತೊಗೊಳಕ್ಕಾಗುತ್ತೋ ಇಲ್ವಾ ಅಂತ ಸಫರ್ ಮಾಡಬೇಕೋ ಗೊತ್ತಿಲ್ಲ. ಅಂತೂ ಇಂತೂ ಅಪ್ಡೇಟ್ ಆಗ್ತಾ ಇದ್ದೀವಿ ಅಷ್ಟನ್ನು ಹೇಳ್ಬೋದು. ಆ್ಯಂಡ್ ಈಗ ನಮ್ಮ ಅಪ್ಪನೂರಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. 5 to 10 minutes ಅಪ್ಪನೂರು ಸಿಗುತ್ತೆ. ಆ್ಯಂಡ್ ಈವಾಗ ನಾನು ಬರೋದು ತುಂಬ ಕಮ್ಮಿ, ಕಾಡು ರೋಡಲ್ಲಿ ಇದ್ದಾನೆ, ಜಾಸ್ತಿ ಗುಡ್ಡಗಾಡು ಪ್ರದೇಶದಲ್ಲಿ. ಕನಕಪುರ ದೊಡ್ಡಾಳಲ್ಲಿ ಎಷ್ಟೊಂದು ಅಪ್ಡೇಟ್ ಆದರೂ ಇನ್ನೂ ನಮ್ಮ ಅಪ್ಪನವ್ರು ಮಾತ್ರ ಅಪ್ಡೇಟ್ ಆಗಿಲ್ಲ ಇನ್ನು. ಯಾಕಂದ್ರೆ ಇದು ಇನ್ನೊಂದು ದಾರಿ, ಮೇನ್ ದಾರಿ ಅಂತಮ್ಮ ಕರ್ಕೊಂಡು ಹೋಯ್ತಾ ಇಲ್ಲ. ಇಂಥ ಕಳ್ಳರಿಗೆಲ್ಲ ಇದು ಕಳ್ದಾರಿ ಎಕ್ಸ್ಪೋರ್ಟ್. ಇದು ಕಳ್ದಾರಿ, ಕಳ್ಳರು ಹೋಗೋದೆಲ್ಲ ಇಂಥದ್ದೇ ದಾರಿ, ಕೊನೆಗೆ ಅವ್ರು ಹುಡ್ಕೊಳ್ಳೋದೇ ಇಂಥ ದಾರಿ. ಅದಕ್ಕೆ ಅಂತೂ ಇಂತೂ ಸೇಫಾಗಿ ಕರ್ಕೊಂಡು ಬಂದ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಏನೋ ಗಾಡಿ ಹಾಳು ಮಾಡ್ಬಿಟ್ಟ ನಮ್ಮ ಅಪ್ಪನ ಗಾಡಿ. ಯಾರೋ ಅಂಕಲ್ ಬರ್ತಾರೆ, ಡ್ಯಾಶ್ ಹೊಡ್ಬಿಟ್ಯಾ ಕಣೋ. ಎದುರುಗಡೆ ಮನೆ ಅಂಕಲ್ ಅವರು. ಅವಾಗ ಇಲ್ಲೆಲ್ಲ ಹೆಂಗ್ ಬರ್ತಾ ಇದ್ವು ಗೊತ್ತಮ್ಮ ಆಟ ಆಡಕ್. ನಾವು ಹೆಂಗ್ ಬರ್ತಾ ಬರೀ ಹುಡುಗ್ರ ಜೊತೆನೆ, ಇಲ್ಲಿ ಹುಡುಗಿರ್ಲಿಲ್ಲ ಆಟ ಆಡಕ್, ಬರೀ ಹುಡುಗ್ರ ಜೊತೆನೆ ಆಟ ಆಡೋದು. ಬರೀ ಜಗಳನೇ ಊರಲ್ಲಿ. ಅಂದ್ರೆ ಏನು ಅಷ್ಟು ಸೀರಿಯಸ್ ಜಗಳ ಅಲ್ಲ, ತಮಾಷೆ ಜಗಳ. ಬರೀ ರೇಗಿಸ್ಕೊಂಡು, ಕಾಲು ಎಳ್ಕೊಂಡು, ಹೊಲ್ತಕ್ಕೆ ಹೋಗ್ಬಿಟ್ಟು ಸಿಹಿನ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿತ್ತು ಲೈಫ್. ಆಗಿನ್ನೂ ರಮ್ಮಿನಿಗೆ ಮದುವೆ ಆಗಿರಲಿಲ್ಲ. ನನ್ನ ತಂಗಿ ವಾಯ್ಸ್ ಓವರ್ ಕೊಡ್ತಾಳೆ ಹಿಂದೆ ಕೂತ್ಕೊಂಡು. ಅಂತೂ ಇಂತೂ ಬಂದ್ವಿ ಕೊನೆಗೆ, ನಮ್ಮ ಅಪ್ಪನ ಮನೆಗೆ ಬಂದ್ವಿ. ಆ್ಯಂಡ್ ಈ ಒಂದು ವ್ಲಾಗನ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.